ಫಸ್ಟ್ ಪ್ರೊಸೀಜರ್ ಬಂದು ಫಸ್ಟ್ ಸ್ಟೆಪ್ ಬಂದು ಫ್ಯೂಯಲ್ ಟ್ಯಾಂಕಿಗೆ ಹಾಕ್ತೀವಿ. ಏರ್ ಫಿಲ್ಟ್ರು ಚೆಕ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಫ್ಯೂಯಲ್ ಟ್ಯಾಂಕಿಗೆ ಇದನ್ನು ಹಾಕ್ತೀವಿ. ಹಾಕ್ಬಿಟ್ಟು ಗಾಡಿ ರನ್ ಮಾಡಬೇಕಾದ್ರೆ ಈ ಹೈಡ್ರೋಜನ್ ಆಕ್ಸಿಜನ್ ಪೈಪ್ ಹೋಗುವಂಥದ್ದನ್ನು ಏರ್ ಫಿಲ್ಟರ್ ಕನೆಕ್ಟ್ ಮಾಡ್ತೀವಿ. ಓಕೆ ಸರ್. ಮಿನಿಮಮ್ ಒಂದು 5ರಿಂದ 6 ಲೀಟ್ರ್ ಡೀಸೆಲು ಅಥವಾ ಪೆಟ್ರೋಲ್ ಇದ್ರೆ ಸರ್. ಓಕೆ. ಇವಾಗ ಇದರಲ್ಲಿ ಇರಬೇಕಾ ಎಷ್ಟು? ಸರ್ ಇದು ನಾಸ್ಟು ಕಂಪ್ನಿದು ಡಿಕಾರ್ಬನೈಸಿಂಗ್ ಮಾಡೋದು. ಬಟ್ ಏನು ಅಂತಂದರೆ ಇದು ಬಂದು ಹೈಡ್ರೋಲಿಕ್ಕು ಮತ್ತು ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಗ್ಯಾಸ್ ಪೈಪ್ ಮಾತ್ರ ಬರುತ್ತೆ. ಇದನ್ನು ಏರ್ ಫಿಲ್ಟ್ರ್ ಮಾತ್ರ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿ ಅರ್ಧ ಗಂಟೆ ರನ್ ಮಾಡಿಬಿಟ್ಟಿರ್ತೀನಿ. ಆ ಅರ್ಧ ಗಂಟೆಯಲ್ಲಿ 11 ನಿಮಿಷದಲ್ಲಿ 3 ನಿಮಿಷಕ್ಕೆ ಒಂದ್ಸಲಿ ರೈಸ್ ಮಾಡಿ 1 ನಿಮಿಷ ಗ್ಯಾಪ್ ಕೊಟ್ಬಿಡ್ತೀವಿ. ಓಕೆ. ಇನ್ನು ಮಿಕ್ಕಿದ 27, 28, 18, 19 ನಿಮಿಷ ಅದೇ ಆಟೋಮೆಟಿಕಲಿ ತೊಗೊಳುತ್ತೆ. ಇದು ಸೆಟ್ ಮಾಡ್ತೀವಿ ನೋಡಿ. ಇದು ಆಟೋ ಕಾರು ನಿಮ್ಮದು 1800 cc ಒಳಗಡೆ ಬರುತ್ತೆ. ನಿಮ್ಮದು ಓಡಿರೋದು 90 ಅಂದರೆ ಬಿಲೋ 125 ಓಡುತ್ತೆ. 30 ನಿಮಿಷದ ಆಪ್ರೇಷನ್ನು ನೋಡಿ. ಇದು ಫುಲ್ ಕಂಪ್ಲೀಟ್ ವೈಟು ಬರುತ್ತೆ. 30 ನಿಮಿಷ 6 ಸಲ ನಿಮ್ಗೆ ಫ್ಲಶ್ ಕೌಂಟ್ ಸೆಟ್ ಆಗುತ್ತೆ. ಇದು 0 ಬಂದು ಇದು 0 ಬಂದಾಗ ಇಲ್ಲಿ ಟಿಕ್ ಮಾರ್ಕ್ ಬರ್ತದೆ ಪ್ರೊಸೆಸ್ ಕಂಪ್ಲೀಟೆಡ್ ಅಂತ. ಈಗ ಸ್ಟಾರ್ಟ್ ಮಾಡ್ತೀವಿ ನೋಡಿ. ರನ್ ಆಗ್ತದೆ. ಸೊ ಈಗ ರೇಸ್ ಮಾಡೋದು ಸರ್ ಸ್ವಲ್ಪ ಹೊತ್ತು? 3 ನಿಮಿಷ 1500 RPM ರೈಸ್ ಮಾಡ್ತೀವಿ ಸರ್. ಆಮೇಲೆ 1 ನಿಮಿಷ ಗ್ಯಾಪು, ಮತ್ತೆ 3 ನಿಮಿಷ ರೈಸ್ ಮಾಡ್ತೀವಿ, ಮತ್ತು 1 ನಿಮಿಷ ಗ್ಯಾಪು. ಆ ಥರ 3 ಸಲ ಮಾಡಾದ್ಮೇಲೆ ಇನ್ನು ಉಳಿಕೆ 15 ನಿಮಿಷ ಮಿಷಿನೇ ತೊಗೊಳುತ್ತೆ. ನಾವೇನು ರೈಸ್ ಮಾಡೋಂಗಿಲ್ಲ. ಕೆಲವ್ರು ಹೇಳ್ತಾರೆ ಡಿಕಾರ್ಬನ್ ಮಾಡಾದ್ಮೇಲೆ ಒಂದೇ ಸಲ ರೈಸ್ ಮಾಡಿಬಿಟ್ಟಾಗ ಇನ್ನೂ ಮಾಡೇ ಇಲ್ಲ ಹಿಂಗೆ ಬರ್ತದೆ ಅಂತ. ಹೊಸ ಗಾಡೀಲಿ ನೀವು ಒಂದು ಸಲ ರೈಸ್ ಮಾಡಿದ್ರೆ 2000 RPM ಮೇಲೆ ರೈಸ್ ಮಾಡಿದ್ರೆ ಬಂದೇ ಬರ್ತದೆ. ಓಕೆ. ಇದರಲ್ಲಿ ಏನು ಅಂದರೆ ಕಂಪ್ನಿಯವ್ರು ಹೇಳಿರೋದು 1500ರಿಂದ 2000 ಒಳಗಡೆ ನೀವು ಆಕ್ಸಲರೇಷನ್ ಹೆಂಗೆ ಕೊಡ್ತೀರಾ ಹಂಗೆ ಕೊಟ್ಟಾಗ ಏನಾದ್ರು ಬಂತ ಕಂಪ್ಲೇಂಟ್ ಇದೆ ಅಂತ. ಇಲ್ಲ ಅಂತಂದರೆ ಇಲ್ಲ. ಸೊ ಈಗ ಹಾಫ್ ಆನ್ ಅವರ್ ಆಯ್ತಲ್ಲ ಸರ್? ಹಾಂ ಸರ್. ಪ್ರಾಸೆಸ್ ಕಂಪ್ಲೀಟ್ ಆಗಿದೆ. ಹಾಂ. ಸೊ ಈಗ ಈ ಪ್ರಾಸೆಸ್ ಆದಮೇಲೆ ಅದು ಡಿಸ್ಚಾರ್ಜ್ ಆಗೋದಾಗಲಿ ಅದೆಲ್ಲ ಹೇಗೆ ಗೊತ್ತಾಗುತ್ತೆ ನಮಗೆ? ಸರ್ ಇವಾಗ ಪೆಟ್ರೋಲ್ ಗಾಡಿ ನಿಮಗೆ ಮಿನಿಮಮ್ ಈಗ 11 ನಿಮಿಷದಲ್ಲಿ ಸೌಂಡ್ ಎಲ್ಲ ಗೊತ್ತಾಗಿರುತ್ತೆ. ಈಗ ಒಂದು 2 ಕಿಲೋಮೀಟ್ರ್ ಹೋಗಿ ಬಂದರೆ ನಿಮಗೆ ಪರ್ಫಾರ್ಮೆನ್ಸ್ ಹೆಂಗಿದೆ, ಜರ್ಕಿಂಗ್ ಬರೋದು ಒಂದು ಡಿಫ್ರೆನ್ಸ್ ಇದಾಗುತ್ತೆ ಗೊತ್ತಾಗುತ್ತೆ. ಓಕೆ ಓಕೆ. 2 ಸರ್ವಿಸ್ ಒಂದ್ಸಲಿ ಮಾಡಿಸ್ಕೊಂಡ್ರೆ ಒಳ್ಳೇದು. 2ನೇ ಸರಿ ಆಯಿಲ್ ಚೇಂಜ್ ಮಾಡ್ತೀರಲ್ಲ ಅಂತ ಟೈಮಲ್ಲಿ ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಸರ್. ಇನ್ನೊಂದು ಜನಕ್ಕೆ ಮೇಯ್ನ್ ನಿಮ್ಮ ಕಡೆಯಿಂದ ತುಂಬ ಜನ ಓಕೆ ಡಿಕಾರ್ಬನ್ ಆಗಿದ ತಕ್ಷಣ ಬೆಣ್ಣೆ ಥರ ಹೋಗುತ್ತೆ ಗಾಡಿ, ಅದೊಂದು ಓಕೆ ಮಾಡಿಸಿದ್ರೆ ಚೆನ್ನಾಗಿ ಹೋಗುತ್ತೆ. ಅವರು ಹೇಗೆ ಮೇಂಟೈನ್ ಮಾಡಿರ್ತಾರೆ ಗಾಡಿ ಅನ್ನೋ ಡಿಫ್ರೆನ್ಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದು ಗಾಡಿ ಬಗ್ಗೆ ಮುತುವರ್ಜಿ ಇರೋರು ಆಯಿಲ್ ಚೇಂಜನು ಅದು ಇದೆಲ್ಲ ಸರ್ವಿಸ್ ಎಲ್ಲ ಪಕ್ಕಾ ಮಾಡಿತ್ತು ಅಂದರೆ ನಿಮ್ಗೆ ಡಿಕಾರ್ಬನ್ ಮಾಡೋರು ಲೈಫ್ ಬರ್ತದೆ. ಬಟ್ ಏನು ಅಂತಂದರೆ ಅವ್ರು ಆಯಿಲ್ ಚೇಂಜ್ ಮಾಡಿದ್ರೆ ನೀವು ಡಿಕಾರ್ಬನ್ ಮಾಡಿಬಿಟ್ಟು ಏನು ಗುರು ಸ್ಮೋಕ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೊಣೆ ಆಗೋಕ್ಕಾಗಲ್ಲ ಸರ್. ನೀವು ಆಯಿಲ್ ಸರ್ವಿಸ್ ಮಾಡಲೇಬೇಕು. ಸರ್ವಿಸ್ ಮಾಡೋ ಟೈಮಲ್ಲಿ ಇದು ಮಾಡಿದ್ರು ಆಯಿತು. ಈಗ ಎಲ್ಲರಿಗೂ ಎವ್ರಿ ಸರ್ವಿಸ್ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಅಫರ್ಡ್ ಇರ್ತದೆ, ಇಲ್ಲ ಕೆಲವ್ರಿಗೆ ಇರೋಲ್ಲ. 2 ಸರ್ವಿಸ್ಗೆ ಒಂದ್ಸಲಿ ಮಾಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಬರೋಲ್ಲ. ಇಂಜಿನ್ ಲೈಫ್ ಬರ್ತದೆ. ನೀವು ಸ್ಟಾರ್ಟಿಂಗ್ ಈಗ ಪೆಟ್ರೋಲ್ ಗಾಡಿ ಒಂದು 30,000, ಡೀಸೆಲ್ ಗಾಡಿ ಒಂದು 25-30,000ಕ್ಕಿಂತ ಸ್ಟಾರ್ಟ್ ಮಾಡಿದ್ರೆ ಇಂಜಿನ್ ಲೈಫ್ ಹಂಗೇ ಬರ್ತದೆ ನಿಮಗೆ. ಇಲ್ಲಾಂದ್ರೂ ಒಂದು 2 ಸರ್ವಿಸ್ಗೆ ಒಂದ್ಸಲಿ ಮಾಡಿದ್ರೆ ನಿಮ್ಗೆ 1,500 ರೂಪಾಯಿ 2,000 ರೂಪಾಯಿ ಖರ್ಚಾಗ್ಬೋದು. ಬಟ್ ಇಂಜಿನ್ ಲೈಫ್ ಅಂತೂ ಚೆನ್ನಾಗಿರುತ್ತೆ ಸರ್. ಮೇನ್ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಗಾಡಿ ಬಗ್ಗೆ ಆಗಲಿ ಇದ್ರ ಮಾಡಿಸೋದು. ಹೌದು. ಇವಾಗ ಸ್ಟಾರ್ಟ್ ಮಾಡಿದ ತಕ್ಷಣ ಡಿಕಾರ್ಬನ್ ಮಾಡಿದ ತಕ್ಷಣ ಒಂದೇ ಸಲ ರೈಸ್ ಮಾಡಿಬಿಡ್ತಾರೆ. ಅದು ಆ್ಯಕ್ಚುಲಿ ಕಂಪ್ನಿಯವ್ರು ಕೊಟ್ಟಿರೋದು 1500ರಿಂದ 2000 RPM ಒಳಗಡೆ ರೈಸ್ ಮಾಡಪ್ಪ, ನಿಮ್ಗೆ ಏನಾದ್ರು ಕಂಪ್ಲೇಂಟ್ ಇತ್ತು ಅಂದರೆ ಬೇರೆ ಏನಾದ್ರು ಬರ್ತದೆ, ಇದರದ್ದೇ ಇತ್ತು ಅಂದರೆ ಕ್ಲಿಯರ್ ಆಗಿರುತ್ತೆ ಅಂತ ಹೇಳಿರ್ತಾರೆ. ನೀವು ಹೊಸ ಗಾಡೀಲಿ ಏಕದಮ್ ರೈಸ್ ಮಾಡಿದ್ರೂ ಬ್ಲ್ಯಾಕ್ ಸ್ಮೋಕ್ ಬಂದೇ ಬರ್ತದೆ. ಅದೇ ರೀತಿ ಇದರಲ್ಲೂ ಬರ್ತದೆ. ಈಗ 2 ಲಕ್ಷ 3 ಲಕ್ಷ ಓಡಿರೋ ಗಾಡಿಗಳಿಗೆ ಎಲ್ಲೋ 100ಕ್ಕೆ 1 ಗಾಡಿಗೆ ಈಜಿಯಾಗಿ ಬ್ಲ್ಯಾಕ್ ಆಗೋದು ಉಂಟು. ಆಯಿತಾ? ಎಲ್ಲ ಗಾಡಿಗೂ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸರ್. ಸರಿ ಸರಿ.
ಸೊ ಅದೊಂದು ಇದ್ದೇ ಇರುತ್ತೆ ಜನಕ್ಕೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನು. ಸೊ ಥ್ಯಾಂಕ್ ಯು. ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್. ಇವತ್ತು ಆ್ಯಕ್ಚುಲಿ ಒಂದು ಡಿಫ್ರೆಂಟ್ ಎಪಿಸೋಡ್ ಅಂತಲೇ ಹೇಳಬೇಕು. ನಂಗೆ ತುಂಬ ಜನ ಕೇಳ್ತಾನೆ ಇದ್ದು ನನ್ನ ಗಾಡಿಗೆ, ನಾವು ಯೂಸ್ ಮಾಡೋ ಗಾಡಿಗೆ ಒಂದು ಲೈಕ್ ಸರ್ವಿಸ್ ಎಲ್ಲ ಮಾಡಿಸ್ತಾ ಇದ್ವಿ ಆ್ಯಂಡ್ ಡಿಕಾರ್ಬನೈಸಿಂಗ್ ಬಗ್ಗೆ ನಾನು ತುಂಬ ಕೇಳ್ತಾ ಇದ್ದೆ. ಸೊ ಇವತ್ತು ಸ್ನೇಹ ಮೋಟರ್ಸ್ ಹತ್ರ ಬಂದಿದ್ದೀವಿ. ನನ್ನ ಜೊತೆ ಮಾಲೀಕರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡ್ಕೊಡಿ, ನಿಮ್ಮ ಹೆಸರಾಗಿ. ಸರ್ ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ಓಕೆ. ಸೊ ಸ್ನೇಹ ಮೋಟರ್ಸ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು? ಸ್ನೇಹ ಮೋಟರ್ಸ್ ಓಪನ್ ಆಗಿ 2005ರಿಂದ ಓಪನ್ ಆಗಿದೆ. ಓಕೆ. ಜಾಗ ಚೇಂಜ್ ಮಾಡಿ 1 ವರ್ಷ ಆಗಿದೆ. ಈ ಡಿಕಾರ್ಬನ್ ಮಿಷಿನ್ ಬಂದು 1 ವರ್ಷ ಆಗಿದೆ. ಓಕೆ. ಇದು ಈಗ ಡಿಕಾರ್ಬನೈಸಿಂಗ್ ಅದು ಏನು ಅಂತ ಒಂದು ಬೇಸಿಕ್ಕಾಗಿ ಹೇಳ್ಬೇಕಾದ್ರೆ ಜನಕ್ಕೆ ಏನಂತ ಹೇಳ್ಬೋದು? ಸರ್ ಏನು ಅಂದರೆ ಗಾಡಿ ರನ್ ಆಗ್ತಾ ಕಾರ್ಬನ್ ಡೆಪಾಸಿಟ್ ಆಗ್ತಾ ಇರುತ್ತೆ. ಅದರಿಂದ ನಿಮಗೆ ಮೈಲೇಜಸ್ ಡ್ರಾಪ್ ಆಗ್ಬೋದು, ಪಿಕಪ್ ಡ್ರಾಪ್ ಆಗ್ಬೋದು, ಎಕ್ಸೆಸಿವ್ ಸ್ಮೋಕ್ ಬರ್ಬೋದು, ಜರ್ಕಿಂಗ್ ಬರ್ಬೋದು. ಈ ಎಲ್ಲ ಕಂಪ್ಲೇಂಟ್ ಸಾಲ್ವ್ ಮಾಡಬೇಕು ಅಂದರೆ ನಮಗೆ ತಿಳಿದಂಗೆ 1-2 ವರ್ಷ ಆಗಿರ್ಬೋದು. ಇದು ಬಂದು ಕೇರಳದಲ್ಲೇನೋ ಮೊದಲೇ ಬಂದಿತ್ತಂತೆ. ಇಲ್ಲಿ ಈಗ ಸ್ವಲ್ಪ ಜಾಸ್ತಿ ಜನ ಮಾಡ್ತಾ ಇದ್ದಾರೆ. ಈಗ ನಾನು 1 ಇಯರ್ ಬ್ಯಾಕು ಈ ಕೊಯಮತ್ತೂರಿಂದ ಈ ಮಿಷಿನ್ ತಂದಿದ್ದೀವಿ. ಈಗ ಮಾಡೋಕ್ಕೆ ಶುರು ಮಾಡಿದ್ವಿ. ಈಗ ಒಂದು 200 ಚಿಲ್ಲರೆ ಗಾಡಿಗಳನ್ನ ಮಾಡಿದ್ದೀನಿ. ಬೇಸಿಕ್ಕಾಗಿ ಹೇಳ್ಬೇಕಂದ್ರೆ ನಿಮಗೆ ಗಾಡಿ ನಿಮಗೆ ಇಂಜಿನ್ ಲೈಫ್ ಬರಬೇಕು ಆ್ಯಂಡ್ ಹ್ಯಾಸಲ್ ಫ್ರೀ ಡ್ರೈವಿಂಗ್ ಇರಬೇಕು. ನಿಮಗೆ ಜರ್ಕಿಂಗು ಅದೆಲ್ಲ ಇಲ್ದಿರ ಕ್ಲೀನಾಗಿ ಹೇಳ್ತಾರೆ ನಿಮಗೆ ಏನೇನು ಇನ್ಫಾರ್ಮೇಷನ್. ಸುಮ್ಮನೆ ಏನೋ ಬೇಕಾಬಿಡೇ ಮಾಡ್ಬಿಡ್ತೀನಿ ಸರ್ ಹಂಗೆ ಹಿಂಗೆ ಅನ್ನೋದೇನಿಲ್ಲ. ಇವ್ರು ಹೇಳ್ತಾರೆ ಕ್ಲೀನಿಂಗ್ ಗಾಡಿ ಮೇಂಟೈನ್ ಮಾಡಿ ಆ್ಯಂಡ್ ಇದನ್ನು ಮಾಡಿಸಿದಾಗ ಒಂದು ಒಳ್ಳೆ ಲೈಫ್ ಬರುತ್ತೆ ಅಂತ. ಸೊ ಏನಿಲ್ಲ ಸರ್, ಒಂದು ಇವಾಗ ಮೊದಲಾದರೆ ನಿಮಗೆ 6,000-7,000ಕ್ಕೆ ಸರ್ವಿಸ್ ಮಾಡಿ ಅಂತ ಹೇಳ್ಬೋದಾಗಿತ್ತು. ಈಗೆಲ್ಲ ಮಲ್ಟಿಗ್ರೇಡ್ ಆಯಿಲ್ ಬಂದಿದೆ. 10,000 ಸರ್ವಿಸ್ ಹೇಳ್ತಾರೆ. 10,000 ಸರ್ವಿಸ್ ಮಾಡೋದ್ಮೇಲೆ ಅದು ಸರಿ, ಮಾಡೋಕ್ಕೆ ಮುಂಚೆ ಆದರೂ ಸರಿ ಒಂದ್ಸಲಿ ಡಿಕಾರ್ಬನ್ ಮಾಡಿ ಸರ್ವಿಸ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಸರ್ವಿಸ್ಗೆ ಮಾಡಿ ಅಂತ ಹೇಳ್ಬೋದು. ಕೆಲವ್ರಿಗೆ ಅಫೋರ್ಡ್ ಆಗುತ್ತೆ, ಕೆಲವ್ರಿಗೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ 2 ಸರ್ವಿಸ್ಗೆ ಒಂದ್ಸಲಿ ಮಾಡಿಸ್ಕೊಳ್ಳಿ, ಲೈಫ್ ಬರ್ತದೆ. ಪೆಟ್ರೋಲ್ ಗಾಡಿಗಾದ್ರೆ ನಿಮಗೆ ಒಂದು 30-40 ಸಾವಿರ ಸ್ಟಾರ್ಟ್ ಮಾಡ್ತು ಅಂದರೆ ಹೊಸ ಗಾಡಿಗೆ, ಹಂಗೆ ಕಂಟಿನ್ಯೂ ಆಗುತ್ತೆ. ಡೀಸೆಲ್ ಗಾಡಿಗೆ ಅಂದರೆ 25-30 ಸಾವಿರಕ್ಕೆ ಡೆಪಾಸಿಟ್ ಜಾಸ್ತಿ ಆಗುತ್ತೆ. ಹಂಗಾಗಿ ನೀವು ಅದನ್ನು ಅಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಬಂದರೆ ಮಾಡ್ಬೋದು. ಇಲ್ಲಿ ಈ ಗ್ಯಾರೇಜಲ್ಲಿ ಅರೌಂಡ್ ಇಲ್ಲ ಅಂದ್ರೂ ಒಂದು 6 ಲಕ್ಷ 7 ಲಕ್ಷ ಓಡಿರೋ ಇನ್ನೋವಾ ಇಟಿಯೋಸ್ಗೆಲ್ಲ ಮಾಡಿದ್ದೀನಿ. ಏನು ಪ್ರಾಬ್ಲಮ್ ಬಂದಿಲ್ಲ. ಇನ್ನೂ ಚೆನ್ನಾಗಿದೆ. ಅವರ ಒಂದು ರಿವ್ಯೂ ಕೂಡ ಇಂಪ್ರೂವ್ ಆಗಿದೆ. ನಂದು ರಿವ್ಯೂಸು ನಾನೇ ಅಂತೂ ಕೊಡೋದಿಲ್ಲ. ಸ್ನೇಹ ಮೋಟರ್ಸ್ ರಿವ್ಯೂಸ್ ಒಂದು ಕೊಟ್ಬಿಡಿ ಸರ್, ನಿಮ್ಗೆ ಏನು ಅನಿಸುತ್ತೋ ಅಂತ ಹೇಳಿದ್ರೆ ಅದೆಲ್ಲ ಜೆನ್ಯೂನ್ ಅವ್ರಿಗೆ ಏನು ಅನಿಸುತ್ತೋ ಅವ್ರಿಗೆ ಅನಿಸುತ್ತೆ ಅದನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಹೇಳಿ ಬರ್ಸೋವಂಥದ್ದು ಏನೂ ಇಲ್ಲ. ಕೆಲವರು ಹೇಳ್ತಾರೆ ಸ್ಟಾರ್ಟ್ ಮಾಡಿಬಿಟ್ಟು ಬರೀ ಆಯಿಲ್ ಹಾಕ್ಬಿಡ್ತೀಯ, ಲಿಕ್ವಿಡ್ ಹಾಕ್ಬಿಡ್ತೀಯ, ಹಿಂಗೆ ಕೆಲವರು ಪೈಪ್ ಹಾಕ್ಬಿಡ್ತೀಯ, ಏನು ಕೆಲಸ ಮಾಡಲ್ಲ ಅಂತ. ಬಟ್ ಕೆಲಸ ಮಾಡೋದು ಮಿಷಿನ್ ಮಾಡುತ್ತೆ. ಲಿಕ್ವಿಡ್ ಯಾಕೆ ಹಾಕ್ತೀವಿ ಅಂತಂದರೆ ಅದು ಲಿಕ್ವಿಡ್ ಹೈಡ್ರಾಕ್ಸೈಡ್ ಅಂತ ಫ್ಯೂಯಲ್ ಲೈನ್ನ ಕ್ಲೀನ್ ಮಾಡ್ಕೊಂಬರುತ್ತೆ. ಆ ಕ್ಲೀನ್ ಮಾಡ್ಕೊಬಂದಾಗ ಈ ಆಕ್ಸಿಜನ್ನು ಮತ್ತು ಹೈಡ್ರೋಜನ್ ಗ್ಯಾಸು ಇಂಜಿನ್ ಒಳಗಡೆ ಹೋಗಿದ ತಕ್ಷಣ ಫೈರ್ ಆಗೋಕ್ಕೆ ಶುರು ಮಾಡಿದಾಗ ನಿಮ್ಗೆ ಎಲ್ಲೇ ಡಿಪಾಸಿಟ್ ಆಗಿರುತ್ತೆ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸೈಲೆನ್ಸರ್ ಮೂಲಕ ಹೋಗ್ಬಿಡುತ್ತೆ. ಆವಾಗಿಂದ ನಿಮಗೆ ಡಿಪಾಸಿಟ್ ಆಗೋದು ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಇಂಜಿನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿರ್ತದೆ, ಸ್ಮೂತ್ನೆಸ್ ಬರ್ತದೆ, ಜರ್ಕಿಂಗ್ ಬರೋಲ್ಲ, ಬ್ಲ್ಯಾಕ್ ಸ್ಮೋಕ್ ಬರೋಲ್ಲ. ನಿಮಗೆ ಒಂದು 2 ಲಕ್ಷ 3 ಲಕ್ಷ ಓಡಿರೋ ಗಾಡಿಗೆ ಒಂದು 60-70% ಕಮ್ಮಿ ಆಗೇ ಆಗುತ್ತೆ. ಮತ್ತು ಇಂಜಿನ್ ಸ್ಮೂತ್ ಆಗುತ್ತೆ, ಪಿಕಪ್ ಚೆನ್ನಾಗಿರುತ್ತೆ, ಮೈಲೇಜ್ ಡ್ರಾಪ್ ಆಗೋಲ್ಲ ಸರ್, ಚೆನ್ನಾಗಿ ಬರುತ್ತೆ. ಓಕೆ. ಸೊ ನೀವು ಇದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಆ್ಯಂಡ್ ರೈಟ್ ಪರ್ಸನ್ ಹತ್ರ ಹೋದಾಗ ನಿಮ್ಮ ಗಾಡಿ ಸೇಫ್ ಆಗಿರುತ್ತೆ, ಅದನ್ನು ನಾವು ಹೇಳ್ಬೋದು. ಆ್ಯಂಡ್ ನನಗೆ ಇಲ್ಲಿ ಬಂದಾಗ ತುಂಬ ಇಂಪ್ರೆಸ್ ಆಗಿದ್ದು ಒಂದು ಅವರ ಮಾತಾಡೋ ವಿಧ ಇರ್ಬೋದು, ಎಕ್ಸ್ಪ್ಲೈನ್ ಮಾಡೋದೊಂದು, ಆ್ಯಂಡ್ ರಕ್ತದಾನ ಅದೊಂದು ತೋರಿಸಿದೆ. ಸೊ 200 ಬಾರಿ ರಕ್ತದಾನ ಮಾಡಿದೆ. ಅದು ಹೇಗೆ ಸ್ಟಾರ್ಟ್ ಆಯ್ತು, ಅದು ಆ ಜರ್ನಿ ಬಗ್ಗೆ ಹೇಳಿ ಸರ್. ಇದು 2000 ಇಸ್ವಿಲಿ ಇಲ್ಲೇ ನಮ್ಮ ಲಿಂಗಬಾಜಾರ್ ಹತ್ರ ಒಂದು ಮಗು ಇತ್ತು. ಅದು 6 ವರ್ಷ 7 ವರ್ಷ. ಆ ಮಗುಗೆ ತಲೆಸೀಮಿಯಾ ಅಂತ ಒಂದು ಕಾಯಿಲೆ ಇದೆ, ಈ ಕ್ಯಾನ್ಸರ್ ಟೈಪ್. ಅದು ಎವ್ರಿ 1 ಮಂತ್ಸ್ಗೆ 2 ಅಥವಾ 1 ಕೊಡಬೇಕಾಗತ್ತೆ, ಬ್ಲಡ್ ಕೊಡಬೇಕಾಗತ್ತೆ. ಆ ಮಗುಗೆ ಶುರು ಮಾಡಿದ್ದು ಹಾಗೆ ಕಂಟಿನ್ಯೂ ಆಯಿತು. 2010 ಮೇಲೆ ಈಗ ಎಪ್ರಾಯ್ಸಿಸ್ ಅಂತ ಹೇಳಿ ಒಂದು ಸಿಸ್ಟಮ್ ಬಂದಿದೆ. ಅದು ಪ್ಲೇಟ್ಲೆಟ್ಸ್ ಮಾತ್ರ ಕಲೆಕ್ಟ್ ಮಾಡುತ್ತೆ. ಕೊರೋನಾ ಬಂದಾಗ ಪ್ಲಾಸ್ಮಾ ಮಾತ್ರ ಕಲೆಕ್ಟ್ ಮಾಡ್ತಿದ್ರು. ಆ ರೀತಿ ಬಂದಮೇಲೆ 2010ವರೆಗೂ ಒಂದು 30-40 ಆಗಿತ್ತು ಡೊನೇಷನ್ನು. ಅದಾದಮೇಲೆ ಎಪ್ರೈಸಸ್ ಸಿಸ್ಟಮ್ ಬಂದಮೇಲೆ ವರ್ಷಕ್ಕೆ 24 ಸಲ ಕೊಡ್ಬೋದು ಅಂತ ಗೌರ್ಮೆಂಟ್ ರೂಲ್ ಇದೆ. ಸರಿ. ಅದಕ್ಕೋಸ್ಕರ 10 ದಿನ ಅಥವಾ 15 ದಿನಕ್ಕೆ ಒಂದ್ಸಲಿ ಪ್ಲೇಟ್ಲೆಟ್ಸ್ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ನಾವು ವೇಯ್ನ್ ಇರಬೇಕು, ಇನ್ನೊಂದು ವೇಯ್ನ್ ದಪ್ಪ ಇರುತ್ತೆ, ಮಿಷಿನ್ದು ಸೂಜಿ ದಪ್ಪ, ವೇಯ್ನ್ ದಪ್ಪ ಇರಬೇಕು, ಮತ್ತು ಎಬವ್ 60 ಕಿಲೋ ಇರಬೇಕು. 2-2.5 ಲಕ್ಷದ ಮೇಲೆ ಪ್ಲೇಟ್ಲೆಟ್ಸ್ ಕೌಂಟ್ ಇತ್ತು ಅಂದರೆ ನೀವು ಆರಾಮಾಗಿ ಎಲಿಜಿಬಲ್. ಚೆಕ್ ಮಾಡಿ ಅದನ್ನು ಎಲಿಜಿಬಲ್ ಅಂತ ಇದು ಮಾಡಿಕೊಂಡು. ನಮಗೊಂದು ಇನ್ನೊಂದು ಅನುಕೂಲ ಏನು ಅಂತಂದರೆ ಎವ್ರಿ 10 ಡೇಸ್ ಅಥವಾ 15 ಡೇಸ್ಗೆ ನಮ್ಮ ಆರೋಗ್ಯನ ಅವ್ರು ಫ್ರೀಯಾಗಿ ಚೆಕ್ ಮಾಡಿಕೊಡ್ತಾರೆ. ನಾವು ಬ್ಲಡ್ ಕೊಡೋದ್ರಿಂದ ಏನೂ ತೊಂದರೆ ಇಲ್ಲ. ಇಲ್ಲಿವರೆಗೂ ಒಂದು 196 SDP, 32 ಹೋಲ್ ಬ್ಲಡ್, 2 WBC ಕೊಟ್ಟಿದ್ದೀನಿ.
ಆರೋಗ್ಯವಾಗಿದ್ದೀನಿ, 22 ವರ್ಷದಿಂದ ಯಾವ ಕಾಯಿಲೆನೂ ಇಲ್ಲ. ಕೆಲವರು ಕೊಟ್ಟರೆ ದಪ್ಪ ಆಗ್ಬಿಡ್ತಾರೆ ಹಾಗೆ ಹೀಗೆ ಅಂತಾರೆ, ಯಾವುದೇ ತೊಂದರೆ ಇಲ್ಲ. ಅದನ್ನ ಸುಮ್ಮನೆ ಒಂದು ಮೈಂಡ್ ಸೆಟ್ ಅದು. ಹೆಣ್ಮಕ್ಳಾದ್ರೆ 4 ತಿಂಗಳಿಗೊಂದ್ಸಲಿ, ಗಂಡು ಮಕ್ಕಳಾದ್ರೆ 3 ತಿಂಗಳಿಗೊಂದ್ಸಲಿ ಕೊಡ್ಬೋದು. ಅಥವಾ ನಾನು ಇನ್ನೂ ಎಲಿಜಿಬಲ್ ಇದ್ದೀನಿ ಪ್ಲೇಟ್ಲೆಟ್ಸ್ ಕೊಡೋಕ್ಕೆ STP ಡೋನರ್ ಆಗಲಿಕ್ಕೆ ಅಂತ ಹೇಳಿದ್ರೆ ಅವ್ರು ಕೊಡ್ಬೋದು. ವರ್ಷಕ್ಕೆ 24 ಸಲಿಗೆ ಕೊಡ್ಬೋದು. ಸೊ ಈಗ ಬೆಂಗಳೂರಲ್ಲ ಸರ್, ಒಂದು ಟಾಪ್ 5 ಅಲ್ಲಿ ನೀವು ಇದ್ದೀರಾ ಅಂತ ಅನ್ಸ್ಬೋದು. ಹಾಗಂತೇನಿಲ್ಲ ಸರ್, ಮರಕ್ಕಿಂತ ಮರ ಇರುತ್ತೆ, ನಮಗೆ ಗೊತ್ತಿರಲ್ಲ. ಅದು ನಿಮ್ಮ ಒಂದು ಹಂಬಲ್ನೆಸ್. ನಮ್ಮ ಟೀಮಲ್ಲಿ ನಾವು ಇದೀವಿ ಅಂತೇಳಿ ಒಂದಷ್ಟು ಜನ ಇದ್ದಾರೆ. ನಿಮ್ದು ಏನಾದರೂ ಒಂದು ಸಂಘ ಥರ ಏನಾದರೂ ಇದೆ ಇದೆ ಸರ್, ಆರ್ಗನೈಸೇಷನ್ ಏನಾದರೂ ತಿಳಿಸ್ಕೊಡ್ಲಿ. ಸುಮಾರು ಇದೆ ಸರ್, ಬೆಂಗಳೂರಲ್ಲಿ ಸುಮಾರು ಆರ್ಗನೈಸೇಷನ್ಗಳಿದೆ. ಎಲ್ಲ ಅಗತ್ಯ ಇದೆಯೋ ಅಲ್ಲಿ ಕಳಿಸ್ಕೊಡ್ತೀವಿ. ಫ್ರೆಂಡ್ಸ್ ಇರ್ತಾರೆ, ಇಲ್ಲ ನಮ್ಮ ಕೈಲಾಗಿರೋ ನಾವೇ ಮಾಡ್ಕೊಡ್ತೀವಿ ಅಷ್ಟೇ. ಎಲ್ಲನೂ ನಾವೇ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಪ್ರತಿದಿನ ಇದರಿಂದ ಎಷ್ಟು ಜನ ಲೈಫ್ಗೆ ಯೂಸ್ ಆಗಿರುತ್ತೆ, ಸೇವ್ ಆಗಿರುತ್ತೆ, ನಮಗೆ ಗೊತ್ತಾಗುತ್ತೆ. ಯಾಕಂದರೆ 1,500,000 ಯೂನಿಟ್ ಪರ್ ಡೇ ಬೆಂಗಳೂರಿಗೆ ಬೇಕು. ಎಲ್ಲನೂ ನಾನೇ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. 3 ತಿಂಗಳಿಗೆ ಒಂದ್ಸಲಿ ಕೊಟ್ಟರೆ ಈ 3 ತಿಂಗಳು ನಮಗೆ ಕಾಲ್ ಬರೋಲ್ಲ. ಈ 10 ಡೇಸ್ಗೆ ಒಂದ್ಸಲಿ ನಾನು STP ಕೊಟ್ಟರೆ ಇನ್ನು 10 ಡೇಸ್ ಆದಮೇಲೆ ನನಗೆ ಎಲಿಜಿಬಲ್ ಆಗೋದು. ಹಾಗೆಲ್ಲ ಇರ್ತದೆ. ಅದಕ್ಕೋಸ್ಕರ ನಾವು ಹೇಳೋದೇನೆಂದರೆ ಇದ್ರ ಜೊತೆಗೆ ಸೂಪರ್ ಸರ್. ನೀವು ಅಂದರೆ ನೀವು ಅದನ್ನು ತುಂಬ ದೊಡ್ಡದಾಗಿ ಇದು ಮಾಡ್ಕೊಳ್ತೀರಾ, ಒಂದು ಹಂಬಲಾಗಿ ಇಟ್ಕೊಂಡಿದ್ದೀರಲ್ಲ. ಸೊ ಅದರ ನಿಮಗೆ ಗಾಡಿಗೆ ಒಂದು ಲೈಫ್ ಕೊಡ್ತಾರೆ ಆ್ಯಂಡ್ ನಮ್ಮ ಹ್ಯೂಮನ್ ಮನುಷ್ಯರಿಗೂ ಒಂದು ಈ ಕಡೆಯಿಂದ ಒಂದು ಹೆಲ್ಪ್ ಆಗ್ತಾಯಿದೆ. ಸೊ ತುಂಬ ಹ್ಯಾಪಿ. ನೀವೇನ ಬಂದರೆ ಇವನ್ನ ಮೀಟ್ ಮಾಡಿ ಆ್ಯಂಡ್ ಗಾಡಿನೂ ಚೆನ್ನಾಗಿ ಮಾಡ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ. ಲೊಕೇಶನ್ನು ಟೈಮಿಂಗ್ಸ್ ಹೇಳ್ತೀನಿ ಸರ್. ಸರ್, ಬೆಳಿಗ್ಗೆ 10ರಿಂದ 8:30ವರೆಗೂ ಇರ್ತೀನಿ. ಲೊಕೇಶನ್ ಬಂದು ಉತ್ರಳ್ಳಿ ನಿಯರ್ AGS ಲೇಔಟ್. ಓಕೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ತೀವಿ. 9844243889 ಒಂದು, ಇನ್ನೊಂದು 9164463666. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಯಾರಿಗಾದ್ರೂ ಇದು ಒಂದು ಅವಶ್ಯಕತೆ ಇದ್ದರೆ ಖಂಡಿತ ಶೇರ್ ಮಾಡಿ ವಿಡಿಯೋನ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಲವ್ ಯು ಆಲ್. ಬೈ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.